Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿಪಕ್ಷಕ್ಕೂ ಕೂಡ ಆಹ್ವಾನ ನೀಡಿದ್ದಾರೆ. ಕೇಂದ್ರದ ವಿಪಕ್ಷದ ಪ್ರಮುಖ ನಾಯಕರಿಗೆ ಇನ್ವೈಟ್ ನೀಡಲಾಗಿದೆ. ನಿನ್ನೆ ರಾತ್ರಿ ಆಹ್ವಾನ ಸ್ವೀಕರಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯಸಭೆ ವಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷರು, ಅವ್ರಿಗೂ ಕೂಡ ಇನ್ವಿಟೇಷನ್ ಬಂದಿದೆ. ತೆರಳುವ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಪ್ರಕಟ ಮಾಡದಂತ ಮಲ್ಲಿಕಾರ್ಜುನ ಖರ್ಗೆ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕರು ಕೂಡ ಆಹ್ವಾನ ನೀಡಲಾಗಿದೆ. ಇನ್ನು ರಾಜ್ಯಕ್ಕೆ ಹೆಚ್ಚು ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲಿದ್ದೇವೆ ಅಂತ ಈಗ ರಾಜ್ಯದ ನಾಯಕರು ಈಗ ಒಂದು ವಿಶ್ವಾಸ ಇಟ್ಕೊಂಡಿರುವಂತದ್ದು. ರಾಜ್ಯಕ್ಕೆ ಹೆಚ್ಚು ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕರ್ನಾಟಕಕ್ಕೆ 5 ರಿಂದ 6 ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಅಂತೂ ಖಂಡಿತ ಆಗೋದಿಲ್ಲ. ಸರಿಯಾದಂತ ಪ್ರಾತಿನಿಧ್ಯವನ್ನ ನೀಡ್ತಾರೆ. ಏನಪ್ಪ, ಈ ಬಾರಿನೂ ಕೂಡ 5 ಸಚಿವ ಸ್ಥಾನ ಸಿಗ್ತದೆ ಅನ್ನುವ ನಿರೀಕ್ಷೆ ನಾವು ಕೂಡ ಇದ್ದೇವೆ. ಕರ್ನಾಟಕಕ್ಕೆ ಅನ್ಯಾಯ ಅಂತೂ ಖಂಡಿತ ಆಗೋದಿಲ್ಲ. ಸರಿಯಾದಂತ ಪ್ರಾತಿನಿಧ್ಯವನ್ನ ನೀಡ್ತಾರೆ. ಏನಪ್ಪ, ಈ ಬಾರಿನೂ ಕೂಡ 5 ಸಚಿವ ಸ್ಥಾನ ಸಿಗ್ತದೆ ಅನ್ನುವ ನಿರೀಕ್ಷೆ ನಾವು ಕೂಡ ಇದ್ದೇವೆ. ಆಗಲೇ ವಿಪಕ್ಷಗಳಿಗೂ ಕೂಡ ಈ ಇನ್ವಿಟೇಷನ್ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಸನ್ನ, ಈಗ ಮಲ್ಲಿಕಾರ್ಜುನ ಖರ್ಗೆ ಸೇರಿದ ಹಾಗೆ ಅನೇಕ ವಿಪಕ್ಷ ನಾಯಕರಿಗೂ ಕೂಡ ಆಹ್ವಾನ ಹೋಗಿದೆ. ಪಾಲ್ಗೊಳ್ತಿದ್ದಾರಾ ಹೇಗೆ ಇವತ್ತು? ಅವಿನಾಶ್, ವಿರೋಧ ಪಕ್ಷಗಳು ನಿನ್ನೆ ಸಂಜೆಯ ತನಕವೂ ಕೂಡ ತಮಗೆ ಯಾವುದೇ ರೀತಿಯ ಅಧಿಕೃತ ಆಹ್ವಾನ ಬಂದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಇದೇ ಮಾತನ್ನು ನಿನ್ನೆ ಸಂಸತ್ ಭವನದಲ್ಲಿ ಪುನರುಚ್ಚಾರವನ್ನು ಮಾಡಿದರು. ವಿದೇಶದ ಗಣ್ಯರಿಗೆ ಕರೆದಿದ್ದಾರೆ, ನಮಗೆ ಕರೆದಿಲ್ಲ, ಆಹ್ವಾನ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ರಾತ್ರಿಯ ವೇಳೆಗೆ ಎಲ್ಲವೂ ಕೂಡ ಬದಲಾಗಿದೆ. ರಾತ್ರಿ ಎಲ್ಲ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಪ್ರಮುಖರಿಗೆ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಪ್ರಮುಖ ಗಣ್ಯರಿಗೆ ಆಹ್ವಾನವನ್ನು ಅಧಿಕೃತವಾಗಿ ರಾಷ್ಟ್ರಪತಿ ಭವನದಿಂದ ನೀಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅಧಿಕಾರಿಗಳು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ವಿರೋಧ ಪಕ್ಷ ಮತ್ತು ಕಾಂಗ್ರೆಸ್ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಾ ಇಲ್ವಾ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿಲ್ಲ. ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಮಧ್ಯಾಹ್ನ 2 ಗಂಟೆಯ ತನಕವೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ತಿಳಿಸೋದಕ್ಕೆ ಅವಕಾಶ ಇರೋ ಕಾರಣಕ್ಕೋಸ್ಕರ ಮತ್ತು ಅಧಿಕೃತ ಆಹ್ವಾನವನ್ನು ನೀಡಿರೋ ಕಾರಣಕ್ಕೋಸ್ಕರ ಸಂಜೆಯ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ಪ್ರಮುಖವಾಗಿ ಇಲ್ಲಿ ಗಣ್ಯಾತಿ ಗಣ್ಯರು ಬೇರೆ ಬೇರೆ ದೇಶಗಳಿಂದಲೂ ಕೂಡ ಆಗಮಿಸಿದ್ದಾರೆ. ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಮಲೇಷ್ಯಾ ಇರ್ಬೋದು, ಈ ಭಾಗಗಳಿಂದಲೂ ಕೂಡ ಗಣ್ಯರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ದೆಹಲಿ ಮತ್ತು ಪ್ರಮುಖವಾದಂತಹ ರಾಷ್ಟ್ರಪತಿ ಭವನದ ಸುತ್ತಮುತ್ತ ಏರ್ಪಾಟನ್ನು ಮಾಡಲಾಗಿದೆ. 3 ಲೇಯರ್ನಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿರುವಂಥದ್ದು. ಪ್ಯಾರಾಮಿಲಿಟರಿ ಒಂದು ಕಡೆ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದೆ, ಇನ್ನೊಂದು ಕಡೆ ಸ್ವ್ಯಾಟ್ ಹಾಗೂ NSD ಕಮಾಂಡ್ಗಳು ಭದ್ರತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ದೇಶಾತಿ ದೇಶದ ಗಣ್ಯರು ಮತ್ತು ವಿಶ್ವದ ಬೇರೆ ಬೇರೆ ಭಾಗಗಳ ಗಣ್ಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತದ್ದು ಸಾಕಷ್ಟು ನಿರೀಕ್ಷೆಯನ್ನು ಗರಿಗೆದರುವಂತೆ ಮಾಡಿದೆ. ಅವಿನಾಶ, ಧನ್ಯವಾದ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.